ಹಾಲಿನ ದರ ಏರಿಕೆ ಸಮರ್ಥನೆ ಮಾಡಿಕೊಂಡಿದ್ದಾರೆ ಸಿದ್ದರಾಮಯ್ಯನವರು. ಹಾಲಿನ ದರ ಏರಿಕೆ ಮಾಡಿರುವುದು ರಾಜ್ಯ ಸರ್ಕಾರ ಅಲ್ಲ, ಹಾಲಿನ ದರ ಹೆಚ್ಚಳ ಮಾಡುವುದು ಕೆಎಂಎಫ್ನವರು. ಬೆಂಗಳೂರಿನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಬಟ್ ವಿಲ್ ಗವರ್ಮೆಂಟ್ ಹ್ಯಾವ್ ನೋ ಪಾರ್ಟ್ ಇನ್ ದಿಸ್? ಗವರ್ಮೆಂಟ್ಗೂ ಕೆಎಂಎಫ್ಗೆ ಏನು ಸಂಬಂಧ ಇಲ್ಲ. ನಾನು ಒಪ್ಕೊಳ್ತೀನಿ ರೀ, ಒಂದು ಕೋಆಪರೇಟಿವ್ ಸಿಸ್ಟಮ್ನ ಅಡಿಯಲ್ಲಿ ಕೆಎಂಎಫ್ ಬಂದಿದೆ, ನಾನು 100ಕ್ಕೆ 100 ಒಪ್ಕೊಳ್ತೀನಿ. ಸಂಪೂರ್ಣವಾಗಿ ಏನಾದರೂ ಸರ್ಕಾರದ ಸುಪರ್ದಿಗೆ ಕೆಎಂಎಫ್ ಬಂದಿದ್ದರೆ ಇವತ್ತಿಗೆ ಅದು ಹಾಳು ಬಿದ್ದೋಗ್ತಾ ಇತ್ತು, ಅದು ಹಾಲಲ್ಲಿ ಹುಳ ಬಿದ್ದೋಗ್ತಾ ಇತ್ತು. ಇವತ್ತು ಅದು ಕೋಆಪರೇಟಿವ್ ಸಿಸ್ಟಮ್ ಆಗಿರೋದ್ರಿಂದಾನೇ ಬದುಕೊಂಡಿದೆ ಇವತ್ತು. ಬಟ್ ನನಗೆ ಗೊತ್ತಿಲ್ಲ ಅಂದ್ಬಿಟ್ರೆ ಮುಖ್ಯಮಂತ್ರಿಗಳನ್ನ ವಿಚಾರಿಸಲ್ವಾ? ಮುಖ್ಯಮಂತ್ರಿಗಳನ್ನು ಕೇಳಲ್ವಾ? ಅದನ್ನು ಕೆಎಂಎಫ್ ಕಟ್ಬಿಟ್ರೆ ಮುಖ್ಯಮಂತ್ರಿಗಳು ಹಾಲಿನ ದರ ಹೆಚ್ಚಿಗೆ ಮಾಡೋರು ಕೆಎಂಎಫ್ನವರು, ಸರ್ಕಾರ ಅಲ್ಲ. ಬೇರೆ ರಾಜ್ಯಗಳಲ್ಲಿ ಎಷ್ಟು ಪರಿಸ್ಥಿತಿ ಏನಿದೆ ಅಂತ ನೋಡ್ಕೊಂಡು ಮಾಡ್ತಾರೆ. ಬೇರೆ ರಾಜ್ಯಗಳಲ್ಲಿ ನಮಗಿಂತ ಕಡಿಮೆ ಇದ್ರೆ ಏನಾಯ್ತದೆ, ನಮ್ಮಲ್ಲಿ ಹಾಲಿನ ದರ ನನಗೆ ಗೊತ್ತಿರೋ ಮಟ್ಟಿಗೆ ಬೇರೆ ರಾಜ್ಯಗಳಿಗೆ ಹೋಲಿಕೆ ಮಾಡಿದ್ರೆ ಕಡಿಮೆ ಇದೆ. ಗೊತ್ತಿಲ್ಲ, ಬಟ್ ಅದು ಮಾತಾಡ್ತೀನಿ ನಾನು ಅವ್ರ ಜೊತೆ, ಕೆಎಂಎಫ್ನವ್ರ ಜೊತೆ. ನೋಡಪ್ಪ, ಹಾಲಿನ ದರ ಏರಿಕೆ ಸಮರ್ಥನೆ ಮಾಡಿಕೊಂಡಿದ್ದಾರೆ ಸಿದ್ದರಾಮಯ್ಯನವರು. ಹಾಲಿನ ದರ ಏರಿಕೆ ಮಾಡಿರುವುದು ರಾಜ್ಯ ಸರ್ಕಾರ ಅಲ್ಲ, ಹಾಲಿನ ದರ ಹೆಚ್ಚಳ ಮಾಡುವುದು ಕೆಎಂಎಫ್ನವರು. ಬೆಂಗಳೂರಿನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಬಟ್ ವಿಲ್ ಗವರ್ಮೆಂಟ್ ಹ್ಯಾವ್ ನೋ ಪಾರ್ಟ್ ಇನ್ ದಿಸ್? ಗವರ್ಮೆಂಟ್ಗೂ ಕೆಎಂಎಫ್ಗೆ ಏನು ಸಂಬಂಧ ಇಲ್ಲ. ನಾನು ಒಪ್ಕೊಳ್ತೀನಿ ರೀ, ಒಂದು ಕೋಆಪರೇಟಿವ್ ಸಿಸ್ಟಮ್ನ ಅಡಿಯಲ್ಲಿ ಕೆಎಂಎಫ್ ಬಂದಿದೆ, ನಾನು 100ಕ್ಕೆ 100 ಒಪ್ಕೊಳ್ತೀನಿ. ಸಂಪೂರ್ಣವಾಗಿ ಏನಾದರೂ ಸರ್ಕಾರದ ಸುಪರ್ದಿಗೆ ಕೆಎಂಎಫ್ ಬಂದಿದ್ದರೆ ಇವತ್ತಿಗೆ ಅದು ಹಾಳು ಬಿದ್ದೋಗ್ತಾ ಇತ್ತು, ಅದು ಹಾಲಲ್ಲಿ ಹುಳ ಬಿದ್ದೋಗ್ತಾ ಇತ್ತು. ಇವತ್ತು ಅದು ಕೋಆಪರೇಟಿವ್ ಸಿಸ್ಟಮ್ ಆಗಿರೋದ್ರಿಂದಾನೇ ಬದುಕೊಂಡಿದೆ ಇವತ್ತು. ಬಟ್ ನನಗೆ ಗೊತ್ತಿಲ್ಲ ಅಂದ್ಬಿಟ್ರೆ ಮುಖ್ಯಮಂತ್ರಿಗಳನ್ನ ವಿಚಾರಿಸಲ್ವಾ? ಮುಖ್ಯಮಂತ್ರಿಗಳನ್ನು ಕೇಳಲ್ವಾ? ಅದನ್ನು ಕೆಎಂಎಫ್ ಕಟ್ಬಿಟ್ರೆ ಮುಖ್ಯಮಂತ್ರಿಗಳು ಹಾಲಿನ ದರ ಹೆಚ್ಚಿಗೆ ಮಾಡೋರು ಕೆಎಂಎಫ್ನವರು, ಸರ್ಕಾರ ಅಲ್ಲ. ಬೇರೆ ರಾಜ್ಯಗಳಲ್ಲಿ ಎಷ್ಟು ಪರಿಸ್ಥಿತಿ ಏನಿದೆ ಅಂತ ನೋಡ್ಕೊಂಡು ಮಾಡ್ತಾರೆ. ಬೇರೆ ರಾಜ್ಯಗಳಲ್ಲಿ ನಮಗಿಂತ ಕಡಿಮೆ ಇದ್ರೆ ಏನಾಯ್ತದೆ, ನಮ್ಮಲ್ಲಿ ಹಾಲಿನ ದರ ನನಗೆ ಗೊತ್ತಿರೋ ಮಟ್ಟಿಗೆ ಬೇರೆ ರಾಜ್ಯಗಳಿಗೆ ಹೋಲಿಕೆ ಮಾಡಿದ್ರೆ ಕಡಿಮೆ ಇದೆ. ಗೊತ್ತಿಲ್ಲ, ಬಟ್ ಅದು ಮಾತಾಡ್ತೀನಿ ನಾನು ಅವ್ರ ಜೊತೆ, ಕೆಎಂಎಫ್ನವ್ರ ಜೊತೆ. ನೋಡಪ್ಪ, ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.